ಕರ್ನಾಟಕ ಸಂಘಟನೆಗೆ, ಅಣ್ಣಾ ಮುತ್ತಪ್ಪ ರೈ ಅವರಿಗೆ, ಡಾಕ್ಟರ್ BN ಜಗದೀಶ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. KBCNL ನಿಗಮಕ್ಕೆ, ಕೃಷ್ಣಾ ಜಲಭಾಗ್ಯ ನಿಗಮಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಜಯ ಕರ್ನಾಟಕ ಸಂಘಟನೆಗೆ, ಅಣ್ಣ ಮುತ್ತಪ್ಪ ರೈ ಅವರಿಗೆ, ಅಣ್ಣ ಜಗದೀಶ್ ಅಣ್ಣನವರಿಗೆ, ರಾಕೇಶ್ ಅಣ್ಣನವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ, KBCNLಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, KBCNLಗೆ ಧಿಕ್ಕಾರ. ಅಲ್ಲಿ ಏನಾಗಿದೆ ಸರ್, ಅದು ಅದು 80 ಗಂಟೆ ಅಕ್ಯುಪೇಟ್ ಮಾಡಿದ್ವಿ. ಅದು ನೀರು ಓವರ್ಫ್ಲೋ ಆಗಿ ರೈತರ ಜಮೀನಾಗ ಬಂದು ಜಮೀನೆಲ್ಲ ಹಾಳಾಲತ್ತವ ಸರ್. ಅದ್ರ ಕೂಡಲೇ ಅದ್ರ DC ಸಾಹೇಬ್ರ ಗಮನಕ್ಕೆ ತೊಗೊಂಬಂದಿದ್ದದ ಸರ್. ಆದ್ರೂ ನೀವು ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡಿ, ಮೇಲಧಿಕಾರಿಗಳ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಇದ್ರ ಬಗ್ಗೆ ತಿಳಿಸ್ಬೇಕಂತ ಕೇಳ್ಕೊತೀವಿ. ಏನಿಲ್ಲ ಸರ್, ಈಗ ಸುಮಾರು ಎಲ್ಲ ಕಡೆ ಶಿಕ್ಷಣ ವರ್ಕ್ಗಳು ಹೀಗಾಗಿ ಎಂಬ್ಯಾಕ್ಮೆಂಟ್ಗಳು ಏನಾಗಿದೆ ಆ ಕಡೆ ಹೋಗ್ರಿ, ಫ್ರೇಮ್ನಾಗ ಬರ್ತೀರಿ. ಈ ಕಡೆ ಎಲ್ಲಿ ಬರ್ತೀವಿ ಫ್ರೇಮ್ನಾಗ. ಎಲ್ಲನೂ ಸಮಸ್ಯೆಗಳು ಆಗೋದ್ರಿಂದ ಇವತ್ತು ರೈತರ ಹೊಲ ಕನಿಷ್ಠ ಒಂದು 10 ಎಕರೆದೊಳಗೆ ಎಂಬ್ಯಾಕ್ಮೆಂಟ್ ಹೊಡೆದು ನೀರು ನುಗ್ಗಿ ಇವತ್ತು 10 ಎಕರೆ ಹೊಲ ಹಾಳಾಗಿದೆ. ಇವತ್ತು ಅವ್ರು ಬೆಳೆ ಮಾಡೋಕ್ಕೂ ಬರೋದಿಲ್ಲ ಮತ್ತು ಮುಂದೆ ಅವ್ರಿಗೆ ಈ ವರ್ಷ ಜೀವನಾಂಶನೂ ಇಲ್ಲ. ಇದು 2-3 ವರ್ಷಗಳಿಂದ ಇದೇ ರೀತಿ ನಡೆದೈತಿ. ಅವ್ರು ಕೆನಾಲ್ ಮಾಡಿನೂ 2-3 ವರ್ಷ ಆಯಿತು. ಈಗ ನಾವು KBCNLದವ್ರಿಗೆ ಸಾಕಷ್ಟು ಸಲ ಇದ್ರ ಬಗ್ಗೆ ಮೌಖಿಕವಾಗಿಯೂ ತಿಳಿಸಿದ್ದೀವಿ ಮತ್ತು ಲಿಖಿತವಾಗಿಯೂ ತಿಳಿಸಿದರೂ ಕೂಡ ಯಾವುದೇ ಕೆಲಸಗಳನ್ನು ಅವ್ರು ಮಾಡೋಕ್ಕೆ ಇದ್ದೀವಿ. ಮತ್ತು ಇದಕ್ಕೆ ಕ್ರಮ ಏನು ಮಾಡೋದು, ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತು ತಿಳಿಸಿ ಇದ್ರ ಬಗ್ಗೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತ ತಿಳಿಸಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾ ಹಾಗೂ ಮತ್ತು ರಾಜ್ಯ ಪದಾಧಿಕಾರಿಗಳೊಂದಿಗೆ ನಾವು ಈ ಜಿಲ್ಲಾಧಿಕಾರಿ ಆದೇಶಕ್ಕೆ ಬಂದಿದ್ವಿ. ಮತ್ತು ಇದಕ್ಕೆ ತಮ್ಮ ಕ್ರಮ ಏನಾದರೂ ಇದನ್ನು ನೀವು ತಕ್ಷಣಕ್ಕೆ ಜರುಗಿಸದೆ ಹೋದರೆ ನಾವು ಉಪವಾಸ ಸತ್ಯಾಗ್ರಹದ ಮೂಲಕವಾದರೂ ಕೂಡ ಆ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಇದು ಸತ್ಯ. ಆ ಕಾರಣಕ್ಕಾಗಿ ತಮಗೆ ಒಂದು ಮನವಿ ಮೂಲಕ ನಾವು ಇದೊಂದು ಮನವಿ ಅರ್ಪಿಸೋದೇನೆಂದ್ರೆ ಆ ರೈತರಿಗೆ ನ್ಯಾಯ ಕೊಡ್ಬೇಕು ಸರ್, ತಮ್ಮಿಂದ ಈ ಕೆಲಸ ಆಗಬೇಕು ಅಂತ ಹೇಳಿಂದ ತಾವು ಮಾಡೇ ಮಾಡ್ತೀರಿ ಅಂತಕ್ಕಂಥ ಒಂದು ಆಶಾ ನಮಗೆ ಇದೆ. ತಾವು ಮಾಡ್ಬೇಕು ಸರ್. ಸರ್ ಮುಂದೆ ನೋಡ್ರಿ. ಹಾಂ ಸರ್, DC ಸಾಹೇಬ್ರಿಗೆ ಒಂದು ಫೋಟೋ ಗಿಟೋ ಎಲ್ಲ ಕೊಟ್ಟೇವೆ ಸರ್. ಸರಿ, ಫೋಟೋ ಓಕೆ. ಅವರಿಗೆ ಮೇಲಾಧಿಕಾರಿ ಏನಿದೆ MD. ಇಂದು ಜಯ ಕರ್ನಾಟಕ ಸಂಘಟನೆ ಹೋರಾಟ ನಾವು ಮಾಡಿ ಒಂದು ಮನವಿ ಕೊಡಲಾಯಿತು. ಈ ಮನವಿ ಯಾವ ಕಾರಣಕ್ಕಂತಂದ್ರೆ ಬಂಟ್ನೂರ್ನಾಗ ಒಂದು ಸರ್ವೆ ನಂಬರ್ 178 12 ಇದ್ರೊಳಗೆ ಒಂದು ಕೆನಲ್ ಹೈದು ಹೋಗಿದ್ದು. ಅದರೊಳಗೆ ಅದು ಒಂದು ನೀರು ನಿಂದ್ರೋಕ್ಕಾಗಿ ಒಂದು ಬ್ರಿಡ್ಜ್ ಅಂಥೇಳಿ ಮಾಡಿರ್ತಾರೆ, ಎಂಬ್ಯಾಕ್ಮೆಂಟ್ ಮಾಡಿರ್ತಾರೆ. ಅದು ಪೂರ್ತಿ ಕಳಪೆ ಕಾಮಗಾರಿ ಆಗ್ಯದ ಅಂತ ಹೇಳಿಕೆಸಿಂದ ನಮಗೆ ಆಲ್ರೆಡಿ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ನಿಕಟಪುರ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಜಯ ಕರ್ನಾಟಕ ಸಂಘಟನೆದವರು ತಿಳಿಸಿದ ಮೇಲೆ ಅವರು ಇದಕ್ಕಿಂತ ಮುಂಚೆ ಕೂಡ KBCNL ಆಫೀಸ್ಗೆ ಹೋಗಿ ಮನವಿ ಕೂಡ ಕೊಟ್ಟಿದ್ದಾರೆ. ಅದು ಇನ್ನೂ ತನಕ ಬಗೆಹರಿದಿಲ್ಲ. ಅದು ಆದ ನಂತರ ಇವತ್ತು ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಆಗಿದ್ದಾರೆ ಅಂತಂದ್ರೆ, ಈ ಮಳೆ ಇಷ್ಟು ಜೋರಾಗಿ ಆಗ್ತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ. ಆ ಮಳೆಯಿಂದ ಎಷ್ಟೋ ಒಡ್ಡುಗಳು ಮತ್ತು ಎಲ್ಲ ಕಡೆ ಒಡೆದು ಹೋಗಿ ನೀರು ಹೊಲದಾಗ ಸತ್ಗೆ ಹೊಂಟಾವ್. ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆದ ನಂತರ ನಾವೇನಿದು ಮನವಿ ಕೊಟ್ಟಿದ್ದೇವಲ್ಲ, ಇದ್ರ ಬಗ್ಗೆ ಸೂಕ್ತವಾದ ಅವರು ತನಿಖೆ ಮಾಡಲಿಲ್ಲ ಅಂತಂದ್ರೆ ಬರುವಂತ ದಿನದೊಳಗೆ ನಾವು KBCNL ಆಫೀಸನ್ನು ಮುತ್ತಿಗೆ ಹಾಕಿ ಕೀಲಿ ಹಾಕುವಂತ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಹೇಳ್ತಾ ಇದ್ದೀನಿ. ನಾನು ಇವತ್ತು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟೆವು. ಇದು ಬರುವಂತ ದಿನದೊಳಗೆ ನಾವು ಇದ್ರೊಳಗೆ ಅವಕಾಶ ಹೇಳೋರಿಗೆ ಬರುವಂತ ದಿನದೊಳಗೆ ಅಕಸ್ಮಾತ್ ನಾವು ಹೇಳಿದಂತ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಬರುವಂತ ದಿನದೊಳಗೆ ನಾವು ಈಗ ಹೇಳಿದಲ್ಲ, ನಾನು KBCNL ಆಫೀಸ್ಗೆ ಹೋಗಿ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೇವೆ.
ಈಗ ಜಿಲ್ಲಾಧಿಕಾರಿಗೆ ಭೇಟಿ ಆಗಿವ್ರಿ ಹಾ ಭೇಟಿಯಾಗ್ಯಾವ. ಏನ್ ಆಶ್ವಾಸನೆ ಹೇಳಿದ್ದಾರೆ? ಅದೇ ಬರುವಂತ ದಿನದೊಳಗೆ ಅವರು ನಾವು ಮೇಲಿನ ಅಧಿಕಾರಿಗಳಿನ ಗಮನಕ್ಕೆ ತಗೊಂಬಂದು ನಾವು ಆದಷ್ಟು ಬೇಗನೆ ಕೆಲಸ ಮಾಡ್ತೇವೆ ಅಂತ ಹೇಳಿದಾರೆ ಅವರು. ಸರ್ ಈಗ ಅದು ಮಳೆ ನೀರು ಅದು ಕ್ಯಾನಲ್ ನೀರ್ ಬಂದು ನೀರ್ ನಿಂತಿದೆ ರೈತರ ಹೊಲದಾಗೆ. ಈಗ ಅವರಿಗೆ ಪರಿಹಾರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಬಗ್ಗೆ ಅದು ಅಷ್ಟೇ ಸರಿಪಡಿಸ್ಕೊಂಡು ಬೇಕಂತ ನೀವು ಈಗ ಅದು ಒಂದೇ ಅಂತ ಅಲ್ಲ, ಇವತ್ತು ಬಿಜಾಪುರ ಜಿಲ್ಲೆ ಒಳಗೆ ಬಹಳಷ್ಟು ರೈತರು ನಮ್ಮ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಮೊದಲಿನ ಕಾರ್ಯಕರ್ತರಿಗೆ ಕೂಡ ಫೋನ್ ಹಾಕ್ತಾ ಇದ್ದಾರೆ. ಅವರು ಆಲ್ರೆಡಿ ಹೊಲದಾಗ ಬಹಳಷ್ಟು ಜನರಿಗೆ ಹೊಲದೊಳಗೆ ನೀರು ನಿಂತು ಒಡ್ಗಳು ಒಡೆದು ಬಹಳಷ್ಟು ನುಕ್ಸಾನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸಹ ಇವತ್ತಿನ ನಾನು ಮಾಧ್ಯಮದ ಮುಖಾಂತರ ಗಮನಕ್ಕೆ ತಗೊಂಡ್ ಬರ್ತೀನಿ. ಅದು ಬರುವಂತ ದಿನದೊಳಗೆ ಅವ್ರಿಗೆ ಸಹ ಅಲ್ಲಿ ಆಗಿದಂತ ಅನ್ಯಾಯ ಮತ್ತು ಒಂದು ನಷ್ಟ ಆಗಿದ್ದಂತ ಭರಿಸುವಂತ ಕೆಲಸ ಮಾಡ್ಬೇಕು ಅಂತೇಳಿ ಪರಿಹಾರ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ರಾಕೇಶ್ ಕಲ್ಲೂರ್, ಜಯ ಕರ್ನಾಟಕ ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಕರ್ನಾಟಕ ಮಾತಿಗೆ ವಂದಿಸುತ್ತಾ ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ರೈ ಅವ್ರನ್ನ ನೆನೆಯುತ್ತಾ ಹಾಗೂ ನಮ್ಮ ರಾಜ್ಯ ಜಯ ಕರ್ನಾಟಕ ಸಂಘಟನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಅಣ್ಣನವ್ರನ್ನ ಈ ಸಂದರ್ಭದಲ್ಲಿ ಅವರನ್ನು ನೆನೆಯುತ್ತಾ ಇವತ್ತಿನ ವಿಷಯ ಏನಪ್ಪ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ವಿಚಾರ ಏನಪ್ಪ ಅಂದ್ರೆ ಮುಳವಾಡ ಏತ ನೀರಾವರಿ ಮುಖ್ಯ ಕಾಲುವೆ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಇಂಥ ನೀರಾವರಿ ಇಲಾಖೆಗಳಲ್ಲಿ ಸಾಕಷ್ಟು ರೀತಿಯಾದಂಥ ಕಳಪೆ ಕಾಮಗಾರಿಗಳು ಆಗಿದ್ದು ಅದು ಆಗಲಿ ಆದರೆ ಇವತ್ತು ರೈತರನ್ನು ಸಾಯಿ ಹೊಡೆಯುವಂಥ ಕೆಲಸ ಇವತ್ತು ಕಾಮಗಾರಿಗಳಿಂದ ಆಗ್ತಾ ಇದೆ. ಯಾಕಂದರೆ ಸಾಕಷ್ಟು ಕೋಟಿಗಳನ್ನು ಸಾವಿರಾರು ಕೋಟಿಗಳನ್ನು ವೆಚ್ಚ ಮಾಡಿ ಇವತ್ತು ಸರ್ಕಾರ ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳು ಇವತ್ತು ರೈತರನ್ನು ಸಾಯಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾವೆ. ಯಾವ ರೀತಿಯಾಗಿ ಅಂದರೆ ಕಳಪೆ ಕಾಮಗಾರಿಗಳ ನಿರ್ವಹಣೆಯಿಂದ ಇವತ್ತು ಗುತ್ತಿಗೆದಾರರು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ತಮಗೆ ಯಾವುದೇ ಅಪ್ರೂವ್ಡ್ ಇರದೇ ಇರತಕ್ಕಂಥ ಗರಸುಗಳನ್ನ ಹಾಕೋದು ಹಾಗೂ ಪ್ರೊಫೆಷನ್ ಇರಲಾರದೆ ಕಾಂಕ್ರೀಟ್ಗಳನ್ನ ಹಾಕೋದು, ಈ ರೀತಿಯಾದಂಥ ಕಳಪೆ ಕಾಮಗಾರಿಗಳನ್ನ ಮಾಡಿ ಇವತ್ತು ಸಾಕಷ್ಟು ರೈತರಿಗೆ ನಷ್ಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ತಾಳಿಕೋಟೆ ತಾಲೂಕಿನ ಒಂದು ಗ್ರಾಮದಲ್ಲಿ ಬಂಟನೂರು ಗ್ರಾಮದಲ್ಲಿ ಸರ್ವೆ ನಂಬರ್ 178/12 ಅಂತಕ್ಕಂಥ ಒಂದು ಸರ್ವೆ ನಂಬರ್ನಲ್ಲಿ ಆ ರೈತರ ಒಂದು ಸರ್ವೆ ನಂಬರ್ದಲ್ಲಿ ಆ ಕೆನಾಲ್ ಹಾಯ್ದು ಹೋಗಿದ್ದು. ಅಲ್ಲಿ ಎಂಬ್ಯಾಕ್ಮೆಂಟ್ ಇದೆ. ಎಂಬ್ಯಾಕ್ಮೆಂಟ್ ಅಂದಾಕರ ಗರಸ್ ತುಂಬಿ ಗಟ್ಟಿ ಮಾಡೋದು. ಆ ಕಾಲುವೆ ಹೆಂಗಿರ್ಬೇಕಪ್ಪ ಅಂದ್ರೆ ಸ್ಟಿಪ್ಪಿಂಗ್ ಕ್ವಾಲಿಟಿ ಹೆಂಗಿರ್ಬೇಕಂದ್ರೆ ಆ ಮೊರಮ್ ಕೂಡ ಅಪ್ರೂವ್ಡ್ ಇರಬೇಕು. ಮೊರಮ್ ಅಪ್ರೂವ್ಡ್ ಆಗಿದ್ರಿಂದ ಅದು ಸ್ಟಿಪ್ಪಿಂಗ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇತ್ತು ಅಂದರೆ ಈ ರೀತಿಯಾದಂಥ ಅನಾಹುತಗಳು ಆಗೋದಿಲ್ಲ. ಆ ಸರಿಯಾದ ಕಾಮಗಾರಿ ಪ್ರಪೋಷನ್ ಪ್ರಕಾರ ಆಗದೇ ಇರೋದ ಕಾರಣ ಅಲ್ಲಿ ಎಂಬ್ಯಾಕ್ಮೆಂಟ್ ಒಡೆದು ರೈತರ ಹೊಲದೊಳಗೆ ನೀರು ನುಗ್ಗಿ ಸುಮಾರು 10 ರಿಂದ 15 ಎಕರೆ ಏನಾಗಿಬಿಟ್ಟಿದೆ ಅಂದರೆ ನೀರಿನಿಂದ ಆವರಿಸಿದೆ. ಆದ ಕಾರಣ ರೈತರಿಗೆ ಇವತ್ತು ಯಾವುದೇ ಬೆಳೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ರೈತರಿಗೆ ಇಷ್ಟೊಂದು ನಷ್ಟ ಆಗಿದೆಯಲ್ಲ, ಇದನ್ನು ಸರ್ಕಾರ ವಿಚಾರ ಮಾಡಬೇಕು. ಸಾಕಷ್ಟು ಸಲ ಇವತ್ತು KBJ ನಲ್ಲಿ ನಾವು ಸ್ವತಃ ಮನವಿಯನ್ನು ಕೊಟ್ಟರೂ ಕೂಡ ಆ KBJ ನಲ್ಲಿ ಯಾವುದೇ ಅಧಿಕಾರಿಗಳು ಬಂದು ಇದಕ್ಕೆ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಬಂದು ಮನವಿ ಕೊಟ್ಟು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ. ಆ ರೈತರಿಗೆ ಅನ್ಯಾಯವಾದದ್ದನ್ನು ಸರಿಪಡಿಸಿ ನ್ಯಾಯವನ್ನು ಕೊಡುವಲ್ಲಿ ಇವತ್ತು ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳು ಸಕ್ಸಸ್ ಆದರೆ ನಾವು ಸುಮ್ಮನೆ ಕೂಡ್ತೀವಿ. ಇಲ್ಲದೆ ಹೋದರೆ ಒಂದು ಉಗ್ರವಾದ ಹೋರಾಟವನ್ನು ನಾವು ಕ್ರಮ ಕೈಗೊಳ್ಳಲಿ ನಾವು ಬಿಡೋದಿಲ್ಲ, ಹಿಂಜರಿಯೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಾವು ಸರ್ಕಾರಕ್ಕೂ ಕೊಡ್ತೀವಿ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೂ ಕೊಡ್ತೀವಿ. ಹಾಂ ಈಗ ಅವರು ಮನವಿ ತೆಗೆದುಕೊಂಡಿದ್ದಾರೆ. ತಕ್ಷಣಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ನಮಗೆ ಇವತ್ತು ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಆಫೀಸರ್ಗಳಾಗಲಿ ಇವತ್ತು ಸ್ಪಂದಿಸ್ಯಾರ, ನಮ್ಮ ಮನವಿಗೆ ಸ್ಪಂದಿಸ್ಯಾರ. ಆದರೆ ಅದು ಕ್ರಮ ಕೈಗೊಳ್ಬೇಕು, ಹೇಳಿದಂತೆ ನಡಿಬೇಕು, ನುಡಿದಂತೆ ನಡಬೇಕು ಅಂತಕ್ಕಂಥ ಒಂದು ನಿಲುವು ನಮ್ಮ ಜಯ ಕರ್ನಾಟಕ ಸಂಘಟನೆ ಇದ್ದು. ಸರ್, ಇದು ಸಂಬಂಧಪಟ್ಟದ ಅಧಿಕಾರಿ ತಾಲೂಕಾಧಿಕಾರಿಗಳಿಗೆ ನೀವು ಬೇಕಾಗಿದ್ದೀರಾ ಅಥವಾ ಅವರಿಗೆ ಏನಾದರೂ ಮನವಿ ಕೊಟ್ಟಿದ್ದೀರಾ? ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ KBJ ಅಂತಕ್ಕಂಥ ಒಂದು ನಿಗಮ ಅದು, ಆ ನಿಗಮದಿಂದ ಆಗಿರತಕ್ಕಂಥ ಕೆಲಸ ಅದು. ಆ ನಿಗಮಕ್ಕೆ ನಾವು ಈಗಾಗಲೇ ಅರ್ಜಿ ಕೊಟ್ಟು ಸುಮಾರು ಒಂದು 2-3 ತಿಂಗಳಾಯ್ತು. ಅವರು ಯಾವುದೇ ರೀತಿಯಾದಂಥ ಸ್ಪಂದನೆ ನಮಗೆ ನೀಡಿಲ್ಲ. ಆ ಕಾರಣಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ನೆರವಿಗೆ ಬಂದದ್ದು. ಮುಂಬರುವ ದಿವಸದಲ್ಲಿ ಜಿಲ್ಲಾಧಿಕಾರಿಗಳಿಂದ ನಿಮ್ದು ಇದು ಬೇಡಿಕೆಗಳ ಕೆಲಸ ಆಗ್ಲಿಕ್ಕಂದ್ರೆ ನಿಮ್ಮ ಮುಂದಿಂದ ಆಗದೇ ಇದ್ರೆ ನಾವು ಮತ್ತೊಮ್ಮೆ ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ಮನವಿ ಕೊಡ್ತೀವಿ. ಉಗ್ರವಾದ ಹೋರಾಟ ಮಾಡಲಿಕ್ಕೆ ಮನವಿ ಕೊಡ್ತೀವಿ.
ನಾವು ಉಪವಾಸ ಸತ್ಯಾಗ್ರಹ ಮಾಡಿ ಆದರೂ ಕೂಡ ಆ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥ ಒಂದು ನಿಲುವು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ. ಸಂಗಮೇಶ್ ದಾಶಾಗೌಡ ಅಂತೇಳಿ ನಿಕಟಪೂರ್ವ ವಿಜಯಪುರ ಜಿಲ್ಲೆ ಕಾರ್ಯಾಧ್ಯಕ್ಷರು. ಜಯ ಕರ್ನಾಟಕ ಸಂಘಟನೆಗೆ, ಅಣ್ಣ ಮುತ್ತಪ್ಪ ರೈ ಅವರಿಗೆ, ಡಾಕ್ಟರ್ BN ಜಗದೀಶ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. KBCNL ನಿಗಮಕ್ಕೆ, ಕೃಷ್ಣಾ ಜಲಭಾಗ್ಯ ನಿಗಮಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಜಯ ಕರ್ನಾಟಕ ಸಂಘಟನೆಗೆ, ಅಣ್ಣ ಮುತ್ತಪ್ಪ ರೈ ಅವರಿಗೆ, ಅಣ್ಣ ಜಗದೀಶ್ ಅಣ್ಣನವರಿಗೆ, ರಾಕೇಶ್ ಅಣ್ಣನವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ, KBCNL ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, KBCNL ಗೆ ಧಿಕ್ಕಾರ.